ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜುಲೈ 29ರಂದು ಆಚರಿಸಲಾಗುವ ಗುರು ಪೂರ್ಣಿಮೆ ಎಂದು ಆಧ್ಯಾತ್ಮಿಕವಾಗಿ ಪವಿತ್ರ ದಿನವಂತ ನಾವು ಪರಿಗಣಿಸ್ತೀವಿ. ಈ ದಿನ ಗುರುವನ್ನ ಭಕ್ತಿಯಿಂದ ಸ್ಮರಿಸಿ ಆಶೀರ್ವಾದ ಪಡೆದ್ರೆ ಜ್ಞಾನ, ಯಶಸ್ಸು ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತೆ. ಈ ಗುರು ಪೂರ್ಣಿಮೆಯ ನಂತರ ಗುರುವಿನ ಅನುಗ್ರಹದಿಂದ ಈ 4 ರಾಶಿಯವರಿಗೆ ವಿಶೇಷ ಶುಭ ಫಲಗಳನ್ನು ಕಾಣ್ತಾ ಇದೆ. ಹಾಗಾದ್ರೆ ಆ 4 ರಾಶಿಗಳು ಯಾವುದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಂತಿದ್ದಂತ ಕೆಲಸಗಳು ನಿಧಾನವಾಗಿ ಪೂರ್ಣಗೊಳ್ಳುತ್ತೆ. ಸಂಬಳ ಹೆಚ್ಚಳದ ಕುರಿತು ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ. ಆರ್ಥಿಕವಾಗಿ ನೆಮ್ಮದಿ ಹೆಚ್ಚಾಗುತ್ತೆ. ಕುಟುಂಬದವರ ಸಹಕಾರದಿಂದ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಎರಡನೇ ರಾಶಿಯಾಗಿ ಕಟಕ ರಾಶಿ. ಗುರುಬಲ ಉತ್ತಮವಾಗುವ ಸಾಧ್ಯತೆ ಇದೆ. ಇದರಿಂದ ಧನ ಪ್ರಾಪ್ತಿಗಳ ಅವಕಾಶಗಳು ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತೆ. ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಮೂರನೇ ರಾಶಿಯಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಹೊಸ ಬೆಳವಣಿಗೆಗಳನ್ನ ಕಾಣ್ತೀರಾ. ಹೂಡಿಕೆಗಳಲ್ಲಿ ನಿಮಗೆ ಉತ್ತಮ ಫಲಗಳನ್ನು ಸಿಗುತ್ತೆ. ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಈಗ ಸೂಕ್ತ ಪ್ರತಿಫಲ ಸಿಗುತ್ತೆ. 4ನೇ ರಾಶಿಯಾಗಿ ಮೀನರಾಶಿ. ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿಗಳನ್ನ ಕಾಣ್ತೀರಾ. ವಿದೇಶಕ್ಕೆ ಸಂಬಂಧಿಸಿದಂತ ಅವಕಾಶಗಳು ಹೆಚ್ಚಾಗುತ್ತೆ. ಆರೋಗ್ಯದಲ್ಲಿ ಕೂಡ ಉತ್ತಮ ಬದಲಾವಣೆಗಳನ್ನ ಕಂಡು ಬರುತ್ತೆ. ಈ 4 ರಾಶಿಯವರು ಗುರು ಪೂರ್ಣಿಮೆ ಎಂದು ದಿನ ಗುರುವನ್ನ ಭಕ್ತಿಯಿಂದ ಪೂಜಿಸಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನವನ್ನ ಮಾಡಿ ಹಿರಿಯರ ಮತ್ತು ಗುರುಗಳ ಆಶೀರ್ವಾದವನ್ನ ಪಡೆಯಿರಿ. ಪ್ರತಿಯೊಬ್ಬರು ಕೂಡ ಓಂ ಗುರುವೇ ನಮಃ ಈ ಮಂತ್ರವನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೇನೇ ಸಮಸ್ಯೆಗಳಿದ್ರು ಕೂಡ ನಮ್ಮನ್ನ ಭೇಟಿ ಮಾಡಿ. ನಮಸ್ಕಾರ ವೀಕ್ಷಕರೇ.